ನಮ್ಮ ಕೆಟ್ಟ ಮನಸ್ಸೆಲ್ಲ ದೂರವಾಗಿ ನಮ್ಮ ಒಳ್ಳೆಯ ಮನಸ್ಸನ್ನು ಕೊಟ್ಟು ದೇವರು ಅನುಗ್ರಹಿಸ್ತಾ ಇರುತ್ತೆ. ಬಹುಶಃ ಇದನ್ನೆಲ್ಲ ಮಾಡಲಿಕ್ಕೆ ಸಾಧನೆ ಮಾಡುವಂತಹ ಈ ಪ್ರತಿಷ್ಠಾನ ಇದೇ ಒಂದು ದೊಡ್ಡ ದೀಪ ಆಗಿ ನಮಗೆ ಬೆಳೀತಾ ಉಂಟು. ಪುನರೂರವರು ಹರಿಕೃಷ್ಣ ಪುನರೂರವರ ಸಾಧನೆ ಬಹುಶಃ ಸಿನಿಮಾಕ್ಕೊಂದು ಮಾತೆಯಾಗಲು ಹೇಳ್ತಿದ್ರು, ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಇರ್ತದೆ ಅಂತ. ಹಾಗೆ ಪುನರೂರು ಊರಲ್ಲಿ ಎಷ್ಟು ಸಾಧನೆ ಉಳಿರುಳು ಮಾಡಬೇಕು ಅಂತ ಹೇಳಿ ಎಷ್ಟು ಸಾಧನೆ ಧಾರ್ಮಿಕ ಚಿಂತನೆಯಿಂದ ಸಾಧನೆ ಮಾಡಿ ಧಾರ್ಮಿಕವಾಗಿ ಎಲ್ಲ ಪರಕೀಯರ ಕಣ್ಣನೀರು ಸುರಿದ ಪರ ಜನರ ಕಣ್ಣೀರನ್ನು ಒರೆಸಿ ಸಮಾಜದಲ್ಲಿ ತುಂಬ ಸೇವೆ ಮಾಡಿದ್ದು. ಬಹುಶಃ ಅದೇ ದೊಡ್ಡ ಮನಸ್ಸು ಅವರ ಮಗನಿಗೂ ಬಂದಿದೆ. ಅವರ ಮುಖಂಡತ್ವದಲ್ಲಿ ಪ್ರತಿ ವರ್ಷ ಬಹುಶಃ ಸತ್ಪ್ರಜೆಗಳಾಗಬೇಕು, ನಮ್ಮ ಜನ ಎಲ್ಲ ಒಳ್ಳೆಯದಾಗಬೇಕು, ಎಲ್ಲರೂ ಮೇಲೆ ಬರಬೇಕು, ಎಲ್ಲ ಜನರು ನಮ್ಮೊಂದಿಗೆ ಸಹಕರಿಸಬೇಕು, ಎಲ್ಲ ಜನರು ಸಂತೋಷದಿಂದ ಇರಬೇಕು ಎಂಬ ದೃಷ್ಟಿಯಿಂದ ಸಮಾಜಕ್ಕೆ ಬೇಕಾದ ಒಳ್ಳೊಳ್ಳೆ ಕರ್ತವ್ಯಗಳನ್ನು ಬಹುಶಃ ಸರ್ಕಾರದಿಂದ ಸಿಕ್ಕುವಂತಹ ಎಲ್ಲ ಸವಲತ್ತುಗಳನ್ನು ಪಾಪದವರಿಗೆ ಸಿಕ್ಕುವಂತಹ ರೀತಿಯ ಎಲ್ಲ ಸಾಧನೆಗಳನ್ನು ಬಹಳಷ್ಟು ಮಾಡ್ತಾರೆ. ಈ ಪ್ರತಿಷ್ಠಾನ ಮಾಡುವ ಕೆಲಸಗಳೆಲ್ಲ ಏನು ಹೇಳಿದ್ರೆ ಜನರನ್ನು ಒಳ್ಳೇದು ಮಾಡಬೇಕು ಮುಂದೆ ತಮ್ಮ ಪ್ರತಿಷ್ಠಾನ ಒಳ್ಳೆಯದಾಗುವುದಲ್ಲ, ಜನರ ಮನಸ್ಸನ್ನು ಸಿಗಬೇಕು, ಜನರ ಮನಸ್ಸು ಒಳ್ಳೆಯ ಮನುಷ್ಯರಾಗಬೇಕು, ಅವರು ನೆಮ್ಮದಿಯಿಂದ ಜೀವನ ನಡೆಸಬೇಕು ಅಂತ. ನಾವು ಮಾತ್ರ ಸುಖವಾಗಿದ್ದರೆ ಸಾಲದು, ಸಮಾಜ ಈ ಸುಖದಿಂದ ಬಾಳಬೇಕೆಂಬ ದೊಡ್ಡ ದೃಷ್ಟಿಯಿಂದ ಬಹಳಷ್ಟು ಒಳ್ಳೆಯ ಕೆಲಸ ಬಂದಿದೆ. ಒಳ್ಳೆಯ ಕೆಲಸ ಮಾಡಿದಾಗ ಅದಕ್ಕೆ ಪ್ರತ್ಯೇಕವಾದ ಆಶೀರ್ವಚನೆ ಬೇಕೆಂತಿಲ್ಲ. ಅದಕ್ಕೋಸ್ಕರವೇ ಆಶೀರ್ವಚನದೊಂದಿಗೆ ದೀಪ ಹಚ್ಚುವಂಥ ಕೆಲಸ ನಾನು ಕೊಟ್ಟಿದ್ದಾರೆ ಬೇಕು ಅಂತ. ಕಷ್ಟಗಳೆಲ್ಲ ದೂರ ಆಗಬೇಕಾದ್ರೆ ಅವರಿಗೆ ಬೇಕಾದಂತಹ ಅನುಕೂಲತೆಯನ್ನು ನಾವು ಒದಗಿಸಬೇಕು. ಮಾನಸಿಕವಾದ ನೆಮ್ಮದಿ ಸಿಗಬೇಕಾದ್ರೆ ಧಾರ್ಮಿಕ ಚಿಂತನೆ ಬೇಕು. ಧಾರ್ಮಿಕ ಚಿಂತನೆ ಇದ್ದಾಗ ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಸಂಸ್ಕೃತಿ ಸಂಸ್ಕಾರಗಳ ಅಡಿಯಲ್ಲಿ ನಾವು ನಡೆದು ಬಂದಾಗ ನಮಗೆ ನೆಮ್ಮದಿಯ ಜೀವನ, ಶಾಂತಿ ಸಿಗ್ತದೆ. ಅಂತಹ ಒಂದು ಬೋಧನೆ ಕೊಡಬೇಕೆಂಬ ದೃಷ್ಟಿಯಿಂದ ವಿವೇಕಾನಂದ ಜಯಂತಿ ಕೃಷಿಕರಿಗೆ ಪ್ರೋತ್ಸಾಹ ಕೊಡುತ್ತಾ ಅದರೊಂದಿಗೆ ಮಕ್ಕಳ ಮನಸ್ಸು ವಿಕಾಸಕ್ಕಾಗಿ ಅವರಿಗೆ ವಿಶೇಷ ಸ್ಪರ್ಧಾ ರೀತಿಯಲ್ಲಿ ಪ್ರಬಂಧ ಸ್ಪರ್ಧೆಗಳನ್ನೆಲ್ಲ ಏರ್ಪಡಿಸಿ ಅವರಿಗೆ ಅದರಲ್ಲಿ ಉತ್ಸಾಹ ಹುಟ್ಟುವಂತೆ ಮಾಡುತ್ತಾ ಸಾರ್ವಜನಿಕವಾಗಿ ಜನರಿಗೆ ಬೇಕಾದಂತಹ ಯಾವ ಉಪಕಾರದ ಕರ್ತವ್ಯ ಆಗಬೇಕು ಅದಕ್ಕೆ ಸೇವಾ ರೂಪದಲ್ಲಿ ಬಹುಶಃ ಸೇವೆ ಅಂತ ಹೇಳಿದರೆ ಯಾವುದು ಪೇಜಾರ ಸ್ವಾಮಿ ಮಾತಾಡುವಾಗ ಹೇಳ್ತಿದ್ರು, ಸೇವೆ ಯಾವಾಗಲೂ ಸೇವೆ ಆಗಬಾರ್ದು ಅಂತ. ಹಾಗೆ ಆ ದೊಡ್ಡ ಮನಸ್ಸಲ್ಲಿ ಯಾವುದೇ ರೀತಿಯಲ್ಲಿ ಸೇವೆ ಆಗಬಾರ್ದು, ಇದು ಜನರಿಗೆ ಸರಿಯಾಗಿದ್ದರೆ ಸೇವೆ ಸಿಗಬೇಕಂತ ಬಹಳಷ್ಟು ಸಾಧನೆ ಮಾಡಿ ಬಹುಶಃ ಸಮಾಜದಲ್ಲಿ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾರತ್ ಮಾತಾ ಪ್ರೌಢಶಾಲೆ ಪುನರೂರು ಇಲ್ಲಿನ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ. ಮುಂಭಾಗಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಶಾರದಾ ಸೆಂಟ್ರಲ್ ಸ್ಕೂಲ್ ಶ್ರೀಮಂತೂರು ಇಲ್ಲಿನ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ. ಮೇರಿವೆಲ್ ಪ್ರೌಢಶಾಲೆ ಕಿನ್ನಿಗೋಳಿ ಇಲ್ಲಿನ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ.